வருஷமாவது ஆர்மி அப்ளிகேஷன்ல விழுந்து பொண்ணை தொட சொன்னவன் யாரு? யாரு? உன்னை காப்பாத்திக்கிட்டு ஓடி போயிட. I am coming. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡಕ್ಕೆ ಹೋಗ್ತಿರೋದು ತಮಿಳ್ ಲ್ಯಾಂಗ್ವೇಜ್ನ ಅಪ್ಕಮಿಂಗ್ ಮೂವಿ ಆಗಿರುವಂಥ ಜನನಾಯಕನ್ ಮೂವಿಯ ಬಿಡುಗಡೆ ಬಗ್ಗೆ ಅಥವಾ ರಿಲೀಸಿಂಗ್ ಡೇಟ್ ಬಗ್ಗೆ. ಮೂವಿಯ ರಿಲೀಸಿಂಗ್ ಡೇಟ್ ಬಂದ್ಬಿಟ್ಟು ಆರಂಭಿಕ ಬಿಡುಗಡೆ 9 ಜನವರಿ 2026 ಪೊಂಗಲ್ ರಂದು ಬಿಡುಗಡೆ ಮಾಡಲು ನಿರ್ಧರಿಸಿದ್ರು. ಆದರೆ ಕೆಲವು ಸೆನ್ಸರ್ ಸಮಸ್ಯೆಗಳು ಮತ್ತು ಕಾನೂನು ವಿಚಾರಗಳಿಂದ ರಿಲೀಸ್ ಪೋಸ್ಟ್ ಬ್ಯಾನ್ ಮಾಡಲಾಯಿತು. ಹೊಸ ದಿನಾಂಕ ಇನ್ನೂ ಅಧಿಕೃತವಾಗಿ ಕನ್ಫರ್ಮ್ ಆಗಿಲ್ಲ, ಡಿಲೇ ಕಂಟಿನ್ಯೂ ಆಗಿದೆ. ಕೆಲವು ವರದಿಗಳ ಪ್ರಕಾರ ಏಪ್ರಿಲ್ 2026 ಟಾರ್ಗೆಟ್ ಇದ್ರೂ ಕೂಡ ಕನ್ಫರ್ಮ್ ಆಗಿಲ್ಲ. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ ತಲಪತಿ ವಿಜಯ್ ಅವರು ಈ ಒಂದು ಮೂವಿಯಲ್ಲಿ ಮೇನ್ ರೋಲ್ ಅಂದರೆ ಮೇನ್ ಹೀರೋ ರೋಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಪೂಜಾ ಹೆಗಡೆ ಅವರು ಈ ಒಂದು ಮೂವಿಯಲ್ಲಿ ಸೆಕೆಂಡ್ ಮೇನ್ ರೋಲಲ್ಲಿ ಹೀರೋಯಿನ್ ಪಾತ್ರದಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಮೇನ್ ಪಾತ್ರ ವಿಲನ್ ಪಾತ್ರ ಬಂದ್ಬಿಟ್ಟು ಈ ಒಂದು ವಿಲನ್ ಪಾತ್ರದಲ್ಲಿ ಬಾಬಿ ಡಿಯೋಲ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ. ಹಾಗೆ ಅದ್ರ ಜೊತೆಗೆ ಮಮಿತಾ ಬೈಜು ಸಹ ಈ ಒಂದು ಮೂವಿಯಲ್ಲಿ ಮೇನ್ ರೋಲಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಈ ಒಂದು ಮೂವಿಯ ಸಪೋರ್ಟಿಂಗ್ ಕಾಸ್ಟಿಂಗ್ ಬಗ್ಗೆ ನೋಡ್ತಾ ಹೋದರೆ ಗೌತಮ್ ವಾಸುದೇವ್ ಮೆನನ್ ಕೂಡ ಈ ಒಂದು ಮೂವಿಯಲ್ಲಿ ಸಪೋರ್ಟಿಂಗ್ ರೋಲ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಅದ್ರ ಜೊತೆಗೆ ಪ್ರಕಾಶ್ ರಾಜ್ ಕೂಡ ಈ ಒಂದು ಮೂವಿಯಲ್ಲಿ ಸಪೋರ್ಟಿಂಗ್ ರೋಲ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮೂವಿಯಲ್ಲಿ ಪ್ರಿಯಾಮಣಿ ಮತ್ತು ನಾರಾಯಣ್ ಅವರು ಈ ಒಂದು ಮೂವಿಯಲ್ಲಿ ಇವರು ಸಹ ಸಪೋರ್ಟಿಂಗ್ ರೋಲ್ಸಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ. ಹಾಗೆ ಈ ಒಂದು ಮೂವಿಯ ಟೆಕ್ನಿಕಲ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ ಡೈರೆಕ್ಟರ್ ಬಂದ್ಬಿಟ್ಟು ವಿನೋದ್ ಅವರು ಈ ಒಂದು ಮೂವಿನ ಡೈರೆಕ್ಟ್ ಮಾಡಿರ್ತಾರೆ. ಹಾಗೆ ಈ ಒಂದು ಮೂವಿಯ ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ ಅನಿರುದ್ಧ್ ರವಿಚಂದ್ರ ಅವರು ಈ ಒಂದು ಮೂವಿಯನ್ನು ಮ್ಯೂಸಿಕ್ನ ಹ್ಯಾಂಡಲ್ ಮಾಡಿರ್ತಾರೆ. ಹಾಗೆ ಈ ಒಂದು ಮೂವಿಯ ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ ಸತ್ಯನ್ ಸೂರ್ಯನ್ ಅವರು ಈ ಒಂದು ಮೂವಿಯ ಸಿನಿಮ್ಯಾಟೋಗ್ರಫಿನ ಹ್ಯಾಂಡಲ್ ಮಾಡಿರ್ತಾರೆ. ಹಾಗೆ ಈ ಒಂದು ಮೂವಿಯ ಎಡಿಟಿಂಗ್ ಬಗ್ಗೆ ನೋಡ್ತಾ ಹೋದರೆ ಪ್ರದೀಪ್ ರಾಘವ್ ಅವರು ಈ ಒಂದು ಮೂವಿಯ ಎಡಿಟಿಂಗ್ನ ಮಾಡಿರ್ತಾರೆ. ಹಾಗೆ ಈ ಒಂದು ಮೂವಿಯ ಕಂಪನಿ ಬಂದ್ಬಿಟ್ಟು ಪ್ರೊಡಕ್ಷನ್ ಕಂಪನಿ KVM ಪ್ರೊಡಕ್ಷನ್ಸ್ ಈ ಒಂದು ಮೂವಿಯ ಕಂಪನಿ ಆಗಿರುತ್ತೆ. ಮೂವಿ ಬಂದ್ಬಿಟ್ಟು ಪೊಲಿಟಿಕಲ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿರುತ್ತೆ. ಸ್ಟೋರಿ ತುಂಬ ಪವರ್ಫುಲ್ ಆಗಿದೆ ಅಂತ ಹೇಳಲಾಗಿದೆ. ಪಾಲಿಟಿಕ್ಸ್ ಪ್ಲಸ್ ಮಾಸ್ ಆ್ಯಕ್ಷನ್ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸಿನಿಮಾದ ಬಜೆಟ್ ಬಂದ್ಬಿಟ್ಟು ಸರಿಸುಮಾರು 300+ ಕೋಟಿ ರೂಪಾಯಿ ಈ ಒಂದು ಸಿನಿಮಾದ ಬಜೆಟ್ ಆಗಿದೆ ಅಂತ ಹೇಳ್ತಾರೆ. ಮೂವಿಯ ಶೂಟಿಂಗ್ ಬಂದ್ಬಿಟ್ಟು ಚೆನ್ನೈ ಮತ್ತು ಇತರೆ ಸ್ಥಳಗಳಲ್ಲಿ ನಡೆಸಲಾಗಿದೆ ಮತ್ತು CBFC ಸಮಸ್ಯೆ ಮತ್ತು ಪೊಲಿಟಿಕಲ್ ಕಾರಣಗಳಿಂದಾಗಿ ಇದರಿಂದ ಈ ಒಂದು ಸಿನಿಮಾನ ಪೋಸ್ಟ್ ಬ್ಯಾನ್ ಮಾಡಲಾಯಿತು. ಇನ್ನೂ ಅಫಿಷಿಯಲ್ ರಿಲೀಸ್ ಡೇಟ್ ಕನ್ಫರ್ಮ್ ಆಗಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಈ ಒಂದು ಮೂವಿ ಜನವರಿ 9, 2026 ರಿಲೀಸ್ ಆಗಬೇಕಾಗಿತ್ತು. ಇನ್ನೂ ರಿಲೀಸಿಂಗ್ ಡೇಟ್ ಕನ್ಫರ್ಮ್ ಆಗಿಲ್ಲ. ಸ್ಟೋರಿ ಹಿಂಟ್ ಬಂದುಬಿಟ್ಟು ಸ್ಟೋರಿ ಪೊಲಿಟಿಕಲ್ ಲೀಡರ್ ಬಗ್ಗೆ ಇರಬಹುದು. ಮಾಸ್ ನಾಯಕ, ಜನರ ಪರ ಹೋರಾಟ, ವಿಲನ್ ವಿರುದ್ಧ ಫೈಟ್, ಎಮೋಷ್ನಲ್ ಪ್ಲಸ್ ಆ್ಯಕ್ಷನ್ ಮಿಕ್ಸ್ ಎಕ್ಸೆಪ್ಟ್ ಮಾಡಬಹುದು. ಹಾಗೆ ನೋಡ್ತಾ ಹೋದರೆ ಇದು ಒಂದು ತಲಪತಿ ವಿಜಯ್ ಅವರ ಲಾಸ್ಟ್ ಫಿಲ್ಮ್ ಅಂತ ಹೇಳಲಾಗಿದೆ. ಫ್ಯಾನ್ಸ್ಗೆ ಹ್ಯೂಜ್ ಎಮೋಷನ್ ಕನೆಕ್ಟ್ ಆಗುತ್ತೆ. ಹಾಗೆ ಈ ಒಂದು ಮೂವಿಯಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ರೆಕಾರ್ಡ್ ಕ್ರಿಯೇಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಲಾಗಿದೆ. ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ. ಸಿನಿಮಾ ರಿಲೀಸ್ ಆಗಿಲ್ಲ ಅಂದರೂ ಹೈಪ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಮತ್ತು ಕಾಂಟೆಂಟ್ ಸ್ಟ್ರಾಂಗ್ ಇದೆ ಹಾಗೂ ಬ್ಲಾಕ್ ಬಸ್ಟರ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಇದಾಗಿತ್ತು ತಲಪತಿ ವಿಜಯ್ ಅವರ ಜನನಾಯಕನ್ ಮೂವಿಯ ರಿಲೀಸಿಂಗ್ ಡೇಟ್ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.